ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ ಗ್ಲೋಬಲ್ ಅನಿವಾಸಿ ಕನ್ನಡತೆಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ತುಂಬಾ ರ್ಯಾಂಡಮ್ ಆಗಿರುತ್ತೆ. ಬಿಕಾಸ್ ನಾನು ಡೇ ಇನ್ ಮೈ ಲೈಫ್ ಅಂತ ಹೇಳಿಬಿಟ್ಟು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಬೆಳಗ್ಗೆ ನನ್ನ ಬೇಬಿ ಎದ್ಮೇಲೆ ಅವಳಿಗೆ ಸ್ವಲ್ಪ ಹಾಲೆಲ್ಲ ಕುಡಿಸಿದ್ದು ಆಯಿತು. ಹಾಗೆಯೇ ಇವತ್ತು ಲಕ್ಕಿಲಿ ನಾನು 5 o'clockಗೆ ಎದ್ದಿದ್ದೆ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇಷ್ಟೊಂದು ದಿನದಿಂದ ಆಗಿರಲಿಲ್ಲ ನನಗೆ. ಸೊ ಇವತ್ತು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಎದ್ದು ಸ್ವಲ್ಪ ನಂದೆಲ್ಲ ಎಡಿಟಿಂಗ್ ವರ್ಕ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೇದು ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಮ್ಮ ಬೇಬಿ ಎದ್ಲು. ಸೊ ಅವಳಿಗೆ ಫೀಡಿಂಗ್ ಎಲ್ಲ ಮುಗಿಸ್ಬಿಟ್ಟು ಕರೆಕ್ಟಾಗಿ 7 ಗಂಟೆಗೆ ಯೋಗ ಮಾಡೋದಕ್ಕೆ ಶುರು ಮಾಡಿದೆ. ಯೋಗ ಅಂದರೆ ಸ್ವಲ್ಪ ಸ್ಟ್ರೆಚಸ್ ಅಷ್ಟೇ ಮಾಡಿದೆ. ನಾನು ಒಂದು 30 ಮಿನಿಟ್ಸ್ ವರ್ಕೌಟ್ ಮಾಡಿದೆ. ಅದಾದಮೇಲೆ ನನ್ನ ಮಗನಿಗೆ ಸ್ಕೂಲ್ ನಾನೇ ಕಳಿಸ್ಬೇಕಿತ್ತು ಇವತ್ತು. ಅಂದರೆ ಯೂಶ್ವಲಿ ಹಸ್ಬೆಂಡು ಡ್ರಾಪ್ ಆ್ಯಂಡ್ ಪಿಕಪ್ ಮಾಡ್ತಾರೆ. ಬಟ್ ಇವತ್ತು ಅವರು ಆಫೀಸ್ಗೆ ಬೇಗನೆ ಹೋಗಬೇಕಾಯಿತು. 9 o'clockಗೆ ಅವರು ಆಲ್ರೆಡಿ ಆಫೀಸಲ್ಲಿ ಇರಬೇಕಿತ್ತು. ಏನಕ್ಕೆ ಅಂದರೆ ಅವ್ರದ್ದು ಟ್ರೈನಿಂಗ್ ನಡೀತಾ ಇದೆ ಈ ವಾರ ಎಲ್ಲ. ಸೊ ಹಾಗಾಗಿ ನಾನು ಗುಡ್ ಥಿಂಗ್ ಈಸ್ ಬೇಗನೂ ಎದ್ದಿದ್ದೆ. ಸೊ ಹಾಗಾಗಿ ನನ್ನ ಮಗನನ್ನು ನಾನು ಬೇಗ ಎಬ್ಬಿಸಿ ರೆಡಿ ಮಾಡಿ ಬೇಬಿ ಕೂಡ ಕರ್ಕೊಂಡು ಹೋಗಬೇಕಾಯಿತು ನಾನು. ಸೊ ಅವಳನ್ನು ಸ್ಟ್ರಾಲಲ್ಲಿ ಹಾಕ್ಕೊಂಡು ಬಸ್ ಸ್ಟಾಪ್ಗೆ ಹೋಗಿ ಅವನ್ನ ಬಿಟ್ಟು ಬಂದ್ವಿ. ಸೊ ನೀವು ನೋಟಿಸ್ ಮಾಡಿರ್ಬೋದು, ನಾನು ಯಾವುದೇ ಯೋಗ ಮ್ಯಾಟ್ ಆಗಲಿ ಏನು ಹಾಕ್ಕೊಂಡಿಲ್ಲ. ಏನಕ್ಕೆ ಅಂತಂದರೆ ನನ್ನ ಬೇಬಿ ಫೀಡಿಂಗ್ ಎಲ್ಲ ಮುಗಿಸ್ಬಿಟ್ಟು ಅವಳನ್ನ ಮಲಗಿಸಿದಲ್ಲ. ಸೊ ಶಿ ವಾಸ್ ಟ್ರೈಂಗ್ ಟು ಸ್ಲೀಪ್. ನಾನು ಬೆಡ್ರೂಮ್ ಪಕ್ಕನೇ ಆ್ಯಕ್ಚುಲಿ ನಂದೆಲ್ಲ ಸ್ವಲ್ಪ ವರ್ಕೌಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ನಾನೇನಾದರೂ ತೊಗೊಳಕ್ಕೆ ಹೋದರೆ ಅವಳು ಎದ್ದರೆ ಮತ್ತು ನನಗೆ ವರ್ಕೌಟ್ ಮಾಡೋಕ್ಕಾಗಲ್ಲ. ಮತ್ತು ಇವತ್ತು ನಮ್ಮ ಮಗನ ಬೇರೆ ನಾವು ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವ. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ವಿತೌಟ್ ಮ್ಯಾಟನ್ನೇ ಇವತ್ತು ವರ್ಕೌಟ್ ಮಾಡಿದೆ. ಸೊ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಕೀನ್ವಾ ಉಪ್ಮಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ನಾನು ಒಂದು ವಾರದಿಂದ ಇದನ್ನೇ ಪ್ರಿಫರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಮನೆಯಲ್ಲಿ ಎಗ್ ಖಾಲಿಯಾಗಿದೆ. ಇಲ್ಲ ಅಂತಂದರೆ ಎಗ್ ವೈಟ್ಸ್ ಅಥವಾ ಸ್ಕ್ರ್ಯಾಂಬಲ್ಡ್ ಎಗ್ ತೊಗೊಳ್ತಾ ಇದ್ದೆ. ಸೊ ನನಗೆ ಇದು ಕೀನ್ವಾ ಉಪ್ಮಾನು ತುಂಬ ಇಷ್ಟ ಆಗುತ್ತೆ. ಸಿಂಪಲ್ ಮತ್ತು ಬೇಗ ಆಗಿಬಿಡುತ್ತೆ. ಸೊ ಅದನ್ನ 15 ನಿಮಿಷ ನಾನು ಸೈಡಲ್ಲಿ ಇಟ್ಬಿಟ್ಟು ಕುದಿಸಿ, ಈ ಕಡೆ ನಾನು ಬೆಳ್ಳುಳ್ಳಿ ಮತ್ತು ಗ್ರೀನ್ ಪೀಸ್ ಸ್ವಲ್ಪ ಸ್ಪೈಸಸ್ ಅಷ್ಟೇ ಆ್ಯಡ್ ಮಾಡಿಕೊಂಡು ಕ್ವಿಕ್ಕಾಗಿ ಮಾಡ್ಕೊಂಬಿಡ್ತೀನಿ ಒಂದು 20 ಮಿನಿಟ್ಸಲ್ಲಿ ಹಾಗೆ. ಸೊ ಯೂಶ್ವಲಾಗಿ ಎವ್ರಿ ಮೀಲ್ ಆದಮೇಲೆ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಕೆಲವೊಂದು ಸಲ ಅನಿಸುತ್ತೆ ಇಲ್ಲಿ ಇನ್ನೂ ಸ್ವಲ್ಪ ವಿಂಟರ್ ಇರೋದ್ರಿಂದ ಟೀ ವಿತ್ ಮಿಲ್ಕ್ ಆ್ಯಂಡ್ ಶುಗರ್ ಕುಡಿಬೇಕು ಅಂತ ಅನಿಸುತ್ತೆ. ಬಟ್ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋದ್ರಿಂದ ಸ್ವಲ್ಪ ಸ್ಪೆಸಿಫಿಕ್ ಆಗಿರೋ ಫುಡ್ಡನ್ನೇ ತೊಗೊಳ್ತಾ ಇದ್ದೀನಿ. ಸೊ ಇನ್ನೇನಾದರೂ ಮಿಡ್ಲಲ್ಲಿ ನಾನು ಈ ಥರ ಏನಾದರೂ ಚೀಟ್ ಮೀಲ್ ಅಂತ ಹೇಳೋಕ್ಕಾಗಲ್ಲ ಇದು, ಬಟ್ ಇವನ್ ಚೀಟ್ ಡ್ರಿಂಕ್ ಏನಾದರೂ ಕುಡಿದ್ರೂ ಕೂಡ ನಂದು ವೆಯ್ಟ್ ಲಾಸ್ ಜರ್ನಿ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ ಇನ್ನೂ ಅಂತ ಹೇಳಿಬಿಟ್ಟು ನಾನು ತುಂಬ ಕಾಷಿಯಸ್ ಆಗಿರ್ತಾ ಇದ್ದೀನಿ. ಸೊ ನಂದು ಲಂಚ್ ಆ್ಯಂಡ್ ಡಿನ್ನರ್ ಹೇಗಿರುತ್ತೆ ಅಂತಂದರೆ ಕಾರ್ಬ್ಸ್ ಜೊತೆ ಸ್ವಲ್ಪ ಪ್ರೋಟೀನ್ ಆ್ಯಂಡ್ ವೆಜ್ಜೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ. ಮುಂಚೆ ಎಲ್ಲ ಪ್ರೋಟೀನ್ ಆಗಲಿ ವೆಜ್ಜೀಸ್ ಆಗಲಿ ಅಷ್ಟೊಂದು ತಿಂತಾ ಇರಲಿಲ್ಲ, ತುಂಬಾ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ನಾನು. ಸೊ ನನ್ನ ಮಾರ್ನಿಂಗ್ ಎಲ್ಲ ರುಟೀನ್ ಮುಗಿದ ಮೇಲೆ ಮಧ್ಯಾಹ್ನಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಯೂಶ್ವಲಾಗಿ ಸ್ಯಾಲಡ್ ಅಥವಾ ವೆಜ್ಜೀಸ್ನ ನಾನು ತುಂಬ ರಾ ಆಗೇ ತಿಂತಾಯಿದ್ದೆ. ಕುಕುಂಬರ್ ಆಗಲಿ, ಲೆಟ್ಯೂಸ್ ಆಗಲಿ, ಕ್ಯಾರೆಟ್ ಆಗಲಿ. ಸೊ ಇವತ್ತು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಕ್ಯಾರೆಟ್ ಮತ್ತು ಕುಕುಂಬರ್, ಲೆಟ್ಯೂಸ್ ಇಷ್ಟೇ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ಐದರ್ ಲಂಚ್ ಆರ್ ಡಿನ್ನರ್ಗೆ ಒಂದೇ ಒಂದು ಸಲ ಕಾರ್ಬ್ಸ್ ತೊಗೊಳ್ತಾ ಇದ್ದೀನಿ, ಒಂದು ಸಲ ಸ್ಕಿಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ತುಂಬಾ ಸ್ಲೋ ಆಗ್ತಾಯಿದೆ, ವೆಯ್ಟ್ ಕಡಿಮೆ ಆಗ್ತಾ ಇರೋದು. ಸೊ ಹಾಗಾಗಿ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ನನಗೊಂದು 2 ವೀಕ್ಸಿಂದ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ಸೊ ನನ್ನ ಗೈನಕಾಲಜಿಸ್ಟು ನನಗೆ ಒಂದು ಮೆಡಿಸಿನ್ನ ಪ್ರಿಸ್ಕ್ರೈಬ್ ಮಾಡಿದರು, ಬಟ್ ನಾನು ಅದನ್ನು ಫಾರ್ಮಸಿಲಿ ಕೊಟ್ಟು ಬರೋದು ಮರ್ತುಬಿಟ್ಟಿದ್ದೆ. ಸೊ ಹಾಗಾಗಿ ನಮ್ಮ ಮಗ ಅದನ್ನು ಪೇಪರ್ ವರ್ಕ್ ಏನಿದೆ ಅಲ್ಲ ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದಾನೆ ಕಾರ್ ಹತ್ರ ಹೋಗಿ. ಸೊ ನಾವು ಅಲ್ಲಿ ಹೋಗಿ ಫಾರ್ಮಸಿಲಿ ಕೊಟ್ಟರೆ ಮೆಡಿಸಿನ್ ರೆಡಿ ಆದಮೇಲೆ ನಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ, ನಾವು ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ನಮ್ಮ ಡೈನಿಂಗ್ ಟೇಬಲ್ಗೆ ಒಂದು ಹೊಸ ರಗ್ ಬೇಕಾಗಿತ್ತು. ಬಿಕಾಸ್ ಹಳೇದನ್ನು ನಾವು ಟ್ರ್ಯಾಶ್ ಮಾಡಿದ್ವಿ. ಹಾಗೆಯೇ ಆನ್ಲೈನ್ ಆರ್ಡರ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಪ್ರಾಡಕ್ಟ್ ದೊಡ್ಡದಿರೋದ್ರಿಂದ ಸಮ್ಟೈಮ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಡ್ರೈವೇ ಹತ್ರನೇ ಡೆಲಿವರಿ ಮಾಡಿ ಹೋಗಿಬಿಡ್ತಾರೆ. ಇದ್ರ ಜೊತೆಗೇ ಹಸ್ಬೆಂಡ್ ಒಂದು ಫ್ಲಾಸಿಂಗ್ ಕಿಟ್ನ ಆರ್ಡರ್ ಮಾಡ್ಕೊಂಡಿದ್ರು. ಸೊ ನೋಡಬೇಕು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಂಪ್ಯಾಕ್ಟ್ ಆಗಿದೆ.
ಬಟ್ ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ ಮೇಲೆ ರಿವ್ಯೂಸ್ನ ತಿಳಿಸ್ತೀನಿ. ನಮ್ಮದು ಕಾಸ್ಕೋದಲ್ಲಿ ಹೋಲ್ಸೇಲ್ ಗ್ರಾಸರಿ ಶಾಪಿಂಗ್ ಆಯಿತು. ಏನೆಲ್ಲ ತೊಗೊಂಬಂದಿದ್ದೀವಿ ಅಂತಂದರೆ, ಪೀನಟ್ ಜೆಲ್ಲಿ ಸ್ಯಾಂಡ್ವಿಚ್. ಇದು ನಮ್ಮ ಮಗನಿಗೆ ತುಂಬಾ ಫೇವ್ರೇಟ್ ಇವಾಗ. ಸ್ಕೂಲಲ್ಲಿ ಲಂಚ್ ಕೊಡ್ತಾರೆ. ಅವನು ಯೂಶ್ವಲಾಗಿ ಈಗ ಸ್ಕೂಲಲ್ಲೇ ಲಂಚ್ ತೊಗೊಳ್ತಾ ಇರೋದು. ಇದ್ರ ಜೊತೆಗೆ ಲೆಟ್ಯೂಸ್ ಮತ್ತು ವಿಟಮಿನ್ ಸಿ ಪೌಡರ್ ತೊಗೊಂಬಂದಿದ್ದೀವಿ. ಇದು ನನಗೆ ನನ್ನ ಗೈನಕಾಲಜಿಸ್ಟ್ ಸಜೆಸ್ಟ್ ಮಾಡಿದರು. ಅದಕ್ಕಾಗಿ ನಾನು ಪಿಲ್ಸ್ ತೊಗೊಳ್ತಾ ಇಲ್ಲ. ನೋಡೋಣ, ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಕುಡಿಬೇಕು ಇದನ್ನು, ಸ್ವಲ್ಪ ಬಾಡಿನ ಹೈಡ್ರೇಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಚೆರಿ ಟೊಮೆಟೋಸ್, ಕಿನ್ವಾ ರೈಸ್, ಮತ್ತು ಕಿವಿ ಫ್ರೂಟ್, ಹಾಗೆಯೇ ಮ್ಯಾಂಗೋ, ಮತ್ತು ಆರ್ಗಾನಿಕ್ ಜಿಂಜರ್, ಪಪ್ಪಾಯ ಫ್ರೂಟ್, ಹಾಗೆಯೇ ಪ್ರೋಟೀನ್ ಯೋಗರ್ಟ್, ಇಷ್ಟೆಲ್ಲ ತೊಗೊಂಬಂದಿದ್ದೀವಿ. ಪ್ರೋಟೀನ್ ಯೋಗರ್ಟ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಎವ್ರಿ ಮೀಲ್ ಆದಮೇಲೆ ತೊಗೊಳ್ತಾರೆ. ಅಂದರೆ ಯೂಶ್ವಲಾಗಿ ಮಾರ್ನಿಂಗ್ ಅವರು ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳ್ತಾರೆ, ಇಲ್ಲ ಅಂತಂದರೆ ಲಂಚ್ ಡಿನ್ನರ್ ಆದಮೇಲೆ ತೊಗೊಳ್ತಾ ಇರ್ತಾರೆ. ನನಗಿದು ಅಷ್ಟು ಫೇವ್ರೇಟ್ ಅಲ್ಲ. ನಾನು ಪ್ರೋಟೀನ್ ತೊಗೋಬೇಕು ಅಂದರೆ ಯೂಶ್ವಲಾಗಿ ಸ್ವಲ್ಪ ಲೆಂಟಿಲ್ಸ್ದ ಸ್ಯಾಲಡ್ಸ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಅದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಇಲ್ಲೇನು ಗ್ರ್ಯಾಂಡ್ ಮಾ ಕುಕೀಸ್ ಅಂತ ನೋಡ್ತಿದ್ದೀರಲ್ಲ, ಅದು ನಮ್ಮ ಮಗಳು ಯಾವಾಗಾದರೂ ತಿಂತಾ ಇರ್ತಾಳೆ. ಅದು ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ. ಇನ್ನೇನಾದರೂ ಮನೆ ಫುಡ್ ಅವಳಿಗೆ ಬೇಜಾರಾದರೆ ಹೊರಗಿಂದ ಏನಾದರೂ ಕೊಡಬೇಕು ಅಂದರೆ ಸ್ವಲ್ಪ ಅದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಕುಕಿ 140 ಕ್ಯಾಲೋರೀಸ್ ಹಂಗೆ ಬರುತ್ತೆ. ಸ್ನ್ಯಾಕ್ಸ್ ಆ ಥರ ಹಾಗೆ ಕೊಡ್ತಾ ಇರ್ತೀನಿ. ಆಮೇಲೆ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಪಾಟ್ಲಾಕ್ ಇತ್ತು, ಅವಳು ಇನ್ವೈಟ್ ಮಾಡಿದ್ಲು. ಸೊ ಹಾಗಾಗಿ ಲಾಸ್ಟ್ ಮಿನಿಟಲ್ಲಿ ಅವಳು ನನಗೆ ಇನ್ಫಾರ್ಮ್ ಮಾಡಿರೋದ್ರಿಂದ ನಾನು ಪಲಾವ್ ಮಾಡ್ಕೊಂಡು ಹೋಗಿದ್ದೆ. ವೆಜಿಟೇಬಲ್ ಪಲಾವ್ ಜೊತೆ ರೈತ. ಮತ್ತು ನಮ್ಮ ಮಕ್ಕಳು ಅಷ್ಟೊಂದು ತಿನ್ನೋದಿಲ್ಲ ಇನ್ನು ಇಂಡಿಯನ್ ಫುಡ್. ಹಾಗಾಗಿ ಸ್ವಲ್ಪ ಮ್ಯಾಕ್ ಆ್ಯಂಡ್ ಚೀಸ್ ನಾನೊಂದು ಬಾಕ್ಸ್ ಇಟ್ಕೊಂಡು ಹೋಗಿದ್ದೆ, ಮೈಕ್ರೋವನಲ್ಲಿ ಮಾಡ್ಕೊಳ್ಳೋದು. ಹಾಗೆಯೇ ಸ್ವಲ್ಪ ಕಿಡ್ಸ್ಗೆ ಸಪ್ಲಿಮೆಂಟ್ ಇರೋವಂಥ ಮಿಲ್ಕ್, ಚಾಕ್ಲೇಟ್ ಮಿಲ್ಕ್ ತೊಗೊಂಡೋಗಿದ್ದೆ, ಮತ್ತು ಚಿಪ್ಸ್ ತೊಗೊಂಡೋಗಿದ್ದೆ. ಇದು ಪ್ಯಾರೆಟ್ ಬೂಟಿ ಚಿಪ್ಸ್ ಅನ್ನೋದು ತುಂಬಾ ಇಷ್ಟ ನಮ್ಮ ಮಗನಿಗೆ, ಸ್ಕೂಲಲ್ಲಿ ಟ್ರೈ ಮಾಡಿದ್ದ. ಸೊ ಹಾಗಾಗಿ ಅದನ್ನು ಕೂಡ ಇಟ್ಕೊಂಡೆ. ಜಿಪ್ಲಾಕ್ ಬ್ಯಾಗಲ್ಲಿ ತುಂಬ ಸ್ವೀಟ್ಸ್ ನೋಡ್ತಾ ಇದ್ದೀರಲ್ಲ, ಅದು ನನ್ನ ನೈಬರ್ ಫ್ರೆಂಡ್ ಕೊಟ್ಟಿದ್ದು. ಇಂಡಿಯಾಕ್ಕೆ ಹೋಗಿದ್ಲು, ಸೊ ವಾಪಸ್ ಬರುವಾಗ ಸ್ನ್ಯಾಕ್ಸ್ ತೊಗೊಂಬಂದಿದ್ಲು. ಸೊ ಬೇಸನ್ ಲಡ್ಡು ಮತ್ತು ಮಿಲ್ಕ್ ಕೋವಾ, ಹಾಗೆಯೇ ಡೈಸ್ಡ್ ಪೈನಾಪಲ್ ಇತ್ತು, ಮತ್ತು ಎಳ್ಳಿಂದ ಮಾಡಿರೋಂಥ ಚಕ್ಕಿ, ಹಾಗೆಯೇ ಚಕ್ಲಿ, ಮತ್ತು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ತೀವಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ಲು. ತುಂಬಾ ಚೆನ್ನಾಗಿತ್ತು ಎಲ್ಲದೂ. ಥ್ಯಾಂಕ್ ಯು ಕವಿತಾ. ಹಾಗೆಯೇ ಮತ್ತು ನನಗೆ ಸ್ವಲ್ಪ ರೈಸ್ ರೀಸ್ಟಾಕ್ ಮಾಡ್ಕೋಬೇಕಿತ್ತು, ಖಾಲಿಯಾಗಿತ್ತು. ಅದನ್ನೆಲ್ಲ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಬಾಕ್ಸ್ಗೆ. ಇದು ಆರ್ಗ್ಯಾನಿಕ್ ಜಿಂಜರ್ ಏನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇದನ್ನು ತೊಗೊಂಬಂದು ಆಲ್ಮೋಸ್ಟ್ ಮೋರ್ ದೆನ್ 2 months ಆಯಿತು. ಇನ್ನೂ ಹಾಗೆ ಇದೆ, ಅಂದರೆ ಏನು ಕೆಟ್ಟೋಗಿಲ್ಲ. ಫ್ರೆಶ್ ಥರ ಏನಿಲ್ಲ, ಬಟ್ ಕೆಟ್ಟೋಗಿಲ್ಲ, ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಏನೇನೋ ಈವ್ನಿಂಗ್ ಆಗ್ತಾಯಿತ್ತು. ಸೊ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಕುಡಿದು ಫ್ರೆಶ್ ಅಪ್ ಆಗಿ ಮತ್ತು ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.